ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ನಾನು ಸಹ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ನಿಮ್ಮ ಮನೆ ಮಗ SK ಚಾನಲ್ಗೆ. ಇವತ್ತಿನ ಒಂದು ಬಗ್ಗೆ ಅಂದರೆ ಬೆಂಗಳೂರು ಅಂತಕ್ಕಂಥ ಒಂದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಬೆಂಗಳೂರು, ಎಲ್ಲರಿಗೂ ಫೇಮಸ್ ಬೆಂಗಳೂರು ಎಲ್ಲನೂ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ. ಅದರಲ್ಲಿ ಮೊದಲು ಹೇಳಬೇಕಂದ್ರೆ ಬೆಂಗಳೂರಿನಲ್ಲಿ ಆವಾಗ ರಕ್ತಪಾತಗಳು, ಯುದ್ಧಗಳು, ಸಾಮ್ರಾಜ್ಯಗಳು ಕುಸಿದು ಬಿದ್ದಿರ್ತಕ್ಕಂಥ ಸ್ಥಳವಾಗಿತ್ತು ಬೆಂಗಳೂರು. ಬಟ್ ಬೆಂಗಳೂರಿನಲ್ಲಿ ಸುಂದರವಾದಂಥ ದೇವಾಲಯಗಳು ಇದೆ. ಅಂದರೆ ಪುರಾತನವಾದಂಥ ದೇವಾಲಯಗಳು, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ 5 ದೇವಾಲಯಗಳು ಅವು ಯಾವ್ಯಾವು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಬೆಂಗಳೂರಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ, ಅದರಲ್ಲಿ ಶತಮಾನಗಳಲ್ಲಿ ಹಿಂದೆ ಸ್ಥಾಪನೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೇವಾಲಯಗಳಿದೆ. ಅದರಲ್ಲಿ 5 ದೇವಾಲಯಗಳ ಬಗ್ಗೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಮತ್ತು ಯಾವ ದೇವಸ್ಥಾನ ಅಂತಂದ್ಬಿಟ್ಟು ಅದರ ಹೆಸರು ನಿಮಗೆ ತಿಳಿಸ್ಕೊಡೋಣ ಅಂತಂದ್ಬಿಟ್ಟು ಈ ಒಂದು ವಿಡಿಯೋ ಮುಖಾಂತರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಈ ಒಂದು ವಿಡಿಯೋ ಎಲ್ಲ ನೋಡೋದಕ್ಕೆ ಮುಂಚೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರದ ಹೆಚ್ಚಿನ ಕಂಟೆಂಟಿಗೆ ನೀವು ಪ್ರೋತ್ಸಾಹ ಮಾಡಿ, ಅಂದರೆ ಎನ್ಕರೇಜ್ ಮಾಡ್ತಾ ಇದ್ರೆ ನಾವು ಒಳ್ಳೆ ಕಂಟೆಂಟನ್ನು ನಿಮ್ಮ ಮುಂದೆ ತೊಗೊಂಬರ್ಬೋದು. ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಮೊದಲನೆಯ ದೇವಸ್ಥಾನ ಚೊಕ್ಕನಾಥ ಸ್ವಾಮಿ ದೇವಸ್ಥಾನ. ಅಂದರೆ ಈ ಒಂದು ದೇವಸ್ಥಾನವು ಬೆಂಗಳೂರಿನಲ್ಲಿ ಅತ್ಯಂತ ಪ್ರಮುಖವಾದಂಥ, ಪುರಾತನವಾದಂಥ, ಹಳೆಯದಾದಂಥ ದೇವಸ್ಥಾನವಾಗಿರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನದಲ್ಲಿ ಶ್ರೀದೇವಿ ಮತ್ತು ಸಮೇತವಾಗಿ ಭೂದೇವಿ ಸಮೇತವಾಗಿ ಚೊಕ್ಕನಾಥ ಸ್ವಾಮಿ ಇರ್ತಕ್ಕಂಥ ಈ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನ ಯಾವಾಗ ನಿರ್ಮಾಣವಾಯಿತು ಅಂದರೆ 10 ಶತಮಾನಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಆಗಿರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನವನ್ನು ಚೋಳರ ಆಳ್ವಿಕೆಯಲ್ಲೇನೆ, ಆ ಒಂದು ಸಮಯದಲ್ಲೇನೆ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ. ಮತ್ತು ಈ ಒಂದು ದೇವಸ್ಥಾನ ಎಲ್ಲಿ ಬರುತ್ತದೆ ಅಂತಂದರೆ ದುಮಲೂರಿನಲ್ಲಿರ್ತಕ್ಕ ಈ ಒಂದು ದೇವಸ್ಥಾನ ಇರತಕ್ಕಂಥದ್ದು. ಇದು ಇರ್ತಕ್ಕಂಥದ್ದು. ಇಲ್ಲಿ ಎಷ್ಟು ಸತ್ಯಗಳಿದೆ. ಮತ್ತು ಆ ಒಂದು ದೇವಸ್ಥಾನಕ್ಕೆ ನಮಗೇನೋ ಒಂದು ದುಮಲೂರು ಸೈಡ್ ಆ ಕಡೆ ಹೋದರೆ ಒಂದು ಭಗವಂತನ ಒಂದು ಕೃಪೆ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾನು ಸಹ ಕೇಳ್ಕೊತೀನಿ. ಅದೇ ರೀತಿಯಲ್ಲಿ ಪುರಾತನವಾದಂಥ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ನೀವು ಒಮ್ಮೆ ಹೋಗಿ ಬಂದು, ಅಂದರೆ ಆ ಒಂದು ದೇವಸ್ಥಾನ ನೀವು ನೋಡ್ಕೊಂಡ್ಬಂದಿವಿ. ಯಾಕಂದರೆ ಎಷ್ಟು 10 ಶತಮಾನಗಳಿಂದ ಅಂದರೆ ಎಷ್ಟು ಪುರಾತನವಾದ ದೇವಸ್ಥಾನ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಎರಡನೆಯ ಎಷ್ಟು ದೊಡ್ಡ ಗಣೇಶ ದೇವಸ್ಥಾನ. ಈ ಒಂದು ದೊಡ್ಡ ಗಣೇಶ ದೇವಸ್ಥಾನ ಸಹ ಇದು ಒಂದು ಪ್ರಮುಖವಾದಂತಹ ಹಳೆಯ ದೇವಸ್ಥಾನನೇ ಆಗಿರ್ತಕ್ಕಂಥ. ಈ ಒಂದು ದೊಡ್ಡ ಗಣೇಶ ಅಂದರೆ ಎಷ್ಟು ದೊಡ್ಡದಂತಂದರೆ ಕರೆಕ್ಟಾಗಿ ಹೇಳಬೇಕಂದ್ರೆ 18 ಅಡಿ ಎತ್ತರದಲ್ಲಿ ಇರ್ತಕ್ಕಂಥ ದೊಡ್ಡ ಗಣೇಶವಾಗಿರ್ತಕ್ಕಂಥ. ಸುಮಾರು ಜನಕ್ಕೆ, ಹಲವಾರು ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಅವ್ರು ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈ ಒಂದು ದೇವಸ್ಥಾನ ಹೇಳ್ತೇನೆ. ಇದು ಸಹ ಬೆಂಗಳೂರಿನಲ್ಲಿರ್ತಕ್ಕಂಥ ಬಸವನಗುಡಿ ಅನ್ನೋ ಒಂದು ಇದರಲ್ಲಿರ್ತಕ್ಕಂಥ, ಬೆಂಗಳೂರಿನಲ್ಲಿನೇ ಒಂದು ಪ್ಲೇಸಲ್ಲಿ ಇರ್ತಕ್ಕಂಥ ದೇವಸ್ಥಾನವಾಗಿರ್ತಕ್ಕಂಥದ್ದು. ಇದು ಸಹ ಒಂದು ವಿನಾಯಕ, ಅಂದರೆ ವಿಘ್ನಕರ್ತ, ಅಂದರೆ ತಪ್ಪುಗಳನ್ನ ಕ್ಷಮಿಸ್ತಕ್ಕಂಥವ್ರು ಯಾರು ವಿಘ್ನಕರ್ತ. ಅದರಿಂದ ನಾವು ಈ ಒಂದು ಶ್ರೇಷ್ಠವಾದಂಥ ಈ ಒಂದು ದೇವಸ್ಥಾನಕ್ಕೆ ನಾವು ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ ನೀವು ಒಂದು ವಿಡಿಯೋ ಮುಖಾಂತರದಲ್ಲಿ ಈ ಒಂದು ದೇವಸ್ಥಾನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ದೇವಸ್ಥಾನ ಬಸವನಗುಡಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನವಾಗಿರುತ್ತದೆ. ಏನೇ ಒಂದು ನಿಮ್ಮ ಕಷ್ಟಗಳು ಏನೇ ಇರ್ಬೋದು, ನಾವು ಭಗವಂತನ ಅಲ್ಲಿ ಹೋಗಿ ಆ ಸನ್ನಿಧಿಯಲ್ಲಿ ಕೇಳ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಹಲವಾರು ಜನ ಸಹ ಅಲ್ಲಿರ್ತಕ್ಕಂಥ ಸುಮಾರು ಜನ ಹೇಳಿರ್ತಕ್ಕಂಥದ್ದು ಇದೆ. ನಿಜಾನೂ ಸಹ ಆಗಿದೆ. ಅದೇ ರೀತಿಯಲ್ಲಿ ಈ ಒಂದು ಆ ಒಂದು ಸ್ಥಳದಲ್ಲಿ ಏನನ್ನ ನೀವು ಬೆಂಗಳೂರು ಕಡೆ ಏನನ್ನ ಬಂದಾಗ ಆ ಒಂದು ದೇವಸ್ಥಾನ ಸಹ ನೀವು ಭೇಟಿ ನೀಡಿ ಅಂತ ಹೇಳ್ತಾ, ನೆಕ್ಸ್ಟ್ ಮೂರನೆಯ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ಶಿವೋಹಂ ಶಿವ ದೇವಸ್ಥಾನ ಅಂತ ಅಂದ್ಬಿಟ್ಟು. ಅಂದರೆ ಈ ಒಂದು ದೇವಸ್ಥಾನ ಸಹ ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ಈ ಒಂದು ಸಹ ಪುರಾತನವಾದಂಥ ಒಂದು, ಅಂದರೆ ತುಂಬ ಹಳೆಯ ಕಾಲ ಒಂದು ಮೀಡಿಯಮ್ ಅಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನನೇ. ಈ ಒಂದು ದೇವಸ್ಥಾನ ಶಿವೋಹಂ ಶಿವ ದೇವಸ್ಥಾನ, ಅಂದರೆ ಶಿವನ ದೇವಸ್ಥಾನನೇ. ಅಂದರೆ ಇದರ ವಿಶೇಷತೆ ಏನಂತಂದರೆ ಈ ಒಂದು ದೇವಸ್ಥಾನವು ಅಮೃತ ಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ದೇವಸ್ಥಾನ. ಇದ್ರ ಸುಮಾರು ಹೇಳಬೇಕಂದ್ರೆ ಇದು ಎಷ್ಟು ದೊಡ್ಡ ವಿಗ್ರಹ ಅಂದರೆ ಸುಮಾರು 65 ಅಡಿ ಎತ್ತರ ಇರ್ತಕ್ಕಂಥ ಒಂದು ಶಿವನ ದೇವರು ಆಗಿರ್ತಕ್ಕಂಥ ಈ ದೇವಸ್ಥಾನ ಆಗಿದೆ. ಪುರಾತನವಾದ ಅಂತಾನೆ ಅನ್ಕೊಬೋದು, ತುಂಬ ಹಳೆಯದು. ಈ ಒಂದು ದೇವಸ್ಥಾನ ಎಲ್ಲಿ ಬರ್ತದೆ ಅಂದರೆ ಹಳೆಯ ವಿಮಾನ ನಿಲ್ದಾಣ, ಅಂದರೆ ಇಚ್ಛೆಯಲ್ಲಿದೆಯಲ್ಲ ಆ ಒಂದು ಸಮೀಪದಲ್ಲಿ ಇರ್ತಕ್ಕಂಥ ಮುರುಗೇಶ್ ಪಾಳ್ಯ ಅಂತಕ್ಕಂಥ ಒಂದು ಪಾಳ್ಯದ ಹತ್ರ ಇರ್ತಕ್ಕಂಥ ಈ ಒಂದು ದೇವಾಲಯ. ಇದು ಅತ್ಯದ್ಭುತವಾಗಿರ್ತಕ್ಕಂಥದ್ದು ಮತ್ತು ಆಕರ್ಷಣೀಯ ಆಗಿರ್ತಕ್ಕಂಥ ಶಿವನ ವಿಗ್ರಹ. ಅಂದರೆ 65 ಅಡಿ ಎತ್ತರದಲ್ಲಿ ಇರ್ತಕ್ಕಂಥ ಅಮೃತ ಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ಈ ಶಿವನ ದೇವಸ್ಥಾನ ಆಗಿರ್ತದೆ. ನೀವು ಸಹ ಒಮ್ಮೆ ನೀವೇನ ಆ ಕಡೆ ಒಂದು HLS ಕಡೆ ಹೋಗಿ ಏನನ್ನ ಕಾಣಿಸ್ತಂದ್ರೆ ಆ ಭಗವಂತನಿಗೆ ಹತ್ರಗೂ ಹೋಗಿ ಒಂದು ನಮಸ್ಕಾರ ಹಾಕೊಂಡು ಆ ಭಗವಂತನ ಕೇಳ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಮಗೂ ಒಳ್ಳೇದು ಮಾಡಂತ. ಬರೀ ಒಬ್ಬರಿಗೆ ನಾವೇ ಆಗಲೋ ನಮಗೆ ಒಳ್ಳೇದು ಮಾಡೋದಂದರೆ ಸ್ವಾರ್ಥಿಗಳಾಗಿ ಹೋಗ್ಬಿಡ್ತೀರಿ. ಸ್ವಾರ್ಥಿ ಆಗಿಬಿಡ್ತು. ಎಲ್ಲರೂ ಸರ್ವೇ ಜನ ನಮ್ಮ ಸುಖನೋ ಭವಂತಿ ಯಾಕೆ ಹೇಳ್ತಾ ಇರ್ತಾರೆ ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಮಗೂ ಒಳ್ಳೇದು ಮಾಡು ಅಂತ ಹೇಳ್ತಾ ಇರ್ತಾರೆ. ಅದೇ ರೀತಿ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಭಗವಂತನ ಕೇಳ್ಕೊಳ್ಳಿ ಅಂತ ಹೇಳ್ತಾ ಈ ನೆಕ್ಸ್ಟ್ 4ನೇಯ
ನೆಕ್ಸ್ಟ್ ಈ ದೇವಸ್ಥಾನ ಬಂದ್ಬಿಟ್ಟು ಅಂದರೆ ಮುಕ್ತಿನಾಥೇಶ್ವರ ದೇವಸ್ಥಾನ. ಇದು ಪುರಾತನವಾದಂಥ ದೇವಸ್ಥಾನನೇ ಅಂತ ಅನ್ಬೋದು. ಕ್ರಿಸ್ತ ಶಕ 1110ರಲ್ಲಿ ನಿರ್ಮಿಸಿರ್ತಕ್ಕಂಥ, ಚೋಳರು ನಿರ್ಮಿಸಿರ್ತಕ್ಕಂಥ ಈ ಒಂದು ದೇವಸ್ಥಾನ ಪುರಾತನವಾದ ದೇವಸ್ಥಾನ. ಅಂದರೆ ಮುಕ್ತಿನಾಥೇಶ್ವರ ಅಂದರೆ ಮುಕ್ತಿಯನ್ನು ನೀಡತಕ್ಕಂಥವನು. ಅಂದರೆ ನಾವೇನೇ ಒಂದು ಪಾಪಕರ್ಮಗಳು ಮಾಡಿರ್ತಕ್ಕಂಥದ್ದನ್ನೇನೋ ಆ ಭಗವಂತನ ಸನ್ನಿಧಿ ಹತ್ರಕ್ಕೆ ಹೋಗಿ ಆ ಒಂದು ಭಗವಂತನ ಒಂದು ನಾವು ಮನಸ್ಪೂರ್ವಕವಾಗಿ, ಅಂದರೆ ನೀವೇನು ಪೂಜೆ ಐಟಮ್ ಇಟ್ಕೊಂಡು ಹೋಗಿ ಮಾಡಲೇಬೇಕಂತ ಹೋಗಿ ಆ ಭಕ್ತಿಯಿಂದ ಆ ಭಗವಂತನ ಕೇಳ್ಕೊಂಡ್ರೆ ನಾವು ಪಾಪಗಳು ಮಾಡಿರ್ತಕ್ಕಂಥದ್ದು ಏನೋ ಗೊತ್ತಿಲ್ಲದೆ ಇರ್ತಕ್ಕಂಥ ಮಾಡಿರ್ತಕ್ಕಂಥದ್ದೆಲ್ಲನೂ ಕ್ಷಮಿಸಪ್ಪ ಅಂತ ಅಂದ್ಬಿಟ್ಟು ಒಂದು ಮುಕ್ತಿಯನ್ನು ನೀಡಿರ್ತಕ್ಕಂಥವನು ಮುಕ್ತಿನಾಥೇಶ್. ಅಂದರೆ ಶಿವನ ರೂಪನೇ ಮೇಲೆ ಆ ಭಗವಂತನ ಕೇಳಿದ್ರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಮ್ಮಿ ಆಗ್ಬೋದು ಪಾಪ ಅಂತಕ್ಕಂಥದ್ದನ್ನ ನಾನು ಹೇಳ್ಬೋದು. ಈ ಒಂದು ಪುರಾತನವಾದಂಥ ದೇವಸ್ಥಾನ, ಈ ದೇವಾಲಯವು ಬಂದ್ಬಿಟ್ಟು ಬಿನ್ನಮಂಗಲದಲ್ಲಿ ಇರ್ತಕ್ಕಂಥ ಈ ಒಂದು ದೇವಾಲಯ ಆಗಿರ್ತದೆ. ಈ ಒಂದು ದೇವಾಲಯ ಸುಂದರವಾದಂಥ ಮತ್ತು ವಿವರವಾದಂಥ ಕೆತ್ತನೆಗಳು ಮತ್ತು ಶಾಸನಗಳನ್ನು ಆ ಒಂದು ನೋಡಬಹುದು ನಾವು ಅಲ್ಲಿ ಹೊಂದಿರ್ತಕ್ಕಂಥ ಈ ಒಂದು ದೇವಸ್ಥಾನವಾಗಿರುತ್ತೆ. ಇದು 4ನೇ ದೇವಸ್ಥಾನ ಆಗಿರ್ಬೋದು, ಹಳೆಯ ಪುರಾತನವಾದಂಥದ್ದು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 5ನೆಯ ಈ ಒಂದು ದೇವಸ್ಥಾನ ಅಂದರೆ ರಂಗನಾಥ ಸ್ವಾಮಿಯ ದೇವಸ್ಥಾನ. ಅಂದರೆ ಈ ಒಂದು ದೇವಸ್ಥಾನವೂ ಸಹ ಅತಿ ಪುರಾತನವಾದಂಥ ಹಳೆಯ ದೇವಸ್ಥಾನವಾಗಿರ್ತಕ್ಕಂಥದ್ದು. ಇದು ನಿರ್ಮಾಣವಾಗಿ ಎಷ್ಟು ವರ್ಷಗಳಾಗಿದೆ ಅಂದರೆ ಸುಮಾರು 16ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪುರಾತನವಾದಂಥ ದೇವಾಲಯವಾಗಿರ್ತಕ್ಕಂಥ ಈ ಒಂದು ದೇವಾಲಯ ಎಲ್ಲಿ ಬರುತ್ತೆ ಅಂದರೆ ಕಲ್ಗುಂಟೆ ಅಗ್ರಹಾರ ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಈ ಒಂದು ರಂಗನಾಥ ಸ್ವಾಮಿಯ ದೇವಸ್ಥಾನ. ಇದರ ವಿಶೇಷವಾಗಿ ತನ್ನ ಅದ್ಭುತವಾದ ವಿಜಯನಗರದ ಶೈಲಿಯ ವಾಸ್ತುಶಿಲ್ಪ ಕಲೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನವಾಗಿರುತ್ತೆ, ಪುರಾತನವಾದಂಥ ದೇವಸ್ಥಾನವಾಗಿರತಕ್ಕಂಥದ್ದು. ಈ ಒಂದು ದೇವಸ್ಥಾನಕ್ಕೆ ಒಮ್ಮೆ ನೀವೇನ ಒಂದು ಈ ಒಂದು ಬೆಂಗಳೂರು ಸಮೀಪದಲ್ಲಿ ಬಂದರೆ ಈ ಒಂದು ದೇವಸ್ಥಾನಕ್ಕೆ ಸಹ ಭೇಟಿ ನೀಡಿ. ತುಂಬ ಪುರಾತನವಾದಂಥ ದೇವಸ್ಥಾನವಾಗಿರ್ತಕ್ಕಂಥದ್ದು ಆಗಿದೆಯಲ್ಲ, ಅದರಿಂದ ಅದಕ್ಕೆ ಆದಂಥ ಒಂದು ಶಕ್ತಿಯನ್ನು ತುಂಬಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಅಲ್ಲಿ ಹೋಗಿ ಆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ನಮಗೇನೇ ಇದ್ರ ಪ್ರಾಬ್ಲಮ್ಸ್ ಎಲ್ಲ ಸರ್ ಮಾಡಪ್ಪ ಅಂತ ಅಂದ್ಬಿಟ್ಟು ಆ ಒಂದು ರಂಗನಾಥ ಸ್ವಾಮಿನ ನಾವು ಬೇಡ್ಕೊಂಬರ್ಬೇಕು ಅಂತ ನಾನು ಸಪೋಸ್ ಹೋದ್ರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಸಹ ಬೇಡ್ಕೊಂತೀನಿ. ನೀವು ಸಹ ಏನಾನ ಆ ಕಡೆ ಹೋದರೆ ಒಂದು ವಿಸಿಟ್ ಮಾಡಿ ಬನ್ನಿ ಅಂತ ಹೇಳ್ತಾ ಈ ಒಂದು 5 ಪುರಾತನವಾದಂಥ ದೇವಸ್ಥಾನಗಳು, ಅಂದರೆ ವಿಶೇಷವಾಗಿ ಈ ಬೆಂಗಳೂರು ಸಮೀಪದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ನಾನು ಇಷ್ಟವಾಗಿದ್ರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ, ಹಂಗೆ ಏನು ಅನಿಸಿಕೆ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್